ಕೂಡಿ ಯಾವ ವಸ್ತು ಕೊಡಕ್ ಆಗಂಗಿಲ್ಲ ನೋಡು. ಹೌದು ಇವತ್ ಅಮ್ಮೋಗ ಸಿದ್ದನ ಪೌಳ್ಯಾಗ ಈ ಸತ್ಯಸಂಗದಾಗ ಅಂತ ವಸ್ತು ಸಿಗ್ತದ ಅಂತೇಳಿ ಹೇಳ್ತಾರ ಮಾಳಣ್ಣ. ಹೌದ ಅಂತ ಹೊತ್ತು ಇವತ್ತಿನ ದಿವಸ ಸಿಗ್ತದಂತೆ ಮಾತ್ಮರು ಹೇಳ್ತಾರ. ಹೌದು ಏನಪ್ಪಾ ಅಂತ ಕೇಳಿದ್ರ ಸತ್ಯಸಂಗದಾಗ ಅಂತ ಈ ಏನಪ್ಪಾ ಸಿದ್ಧರ ಮಹಿಮೆ ಒಳಗ ಅಂತದೊಂದು ಶಕ್ತಿ ಅದ. ಹೌದಪ್ಪ ಹೌದು ಐತಿ ಭಂಡಾರದಾಗ ಅಂತ ಶಕ್ತಿ ಐತಿ. ಹೌದಲ್ಲ? ಹೌದು. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಮಾತ ಆ ಇಟನಾಳ ಗ್ರಾಮದ ಹೌದು ಹಿರಿಯರೆಲ್ಲರೂ ಕೂಡಿ ಏನ್ ಮಾಡ್ಯಾರು? ಎರಡು ಕಲಾ ಸಂಘನ ತಮ್ಮೂರಿಗೆ ಬರಮಾಡಿಕೊಂಡ ಕಾರ್ಯಕ್ರಮ ಚಾಲು ಆಗ್ಯಾವ. ಕಾರ್ಯಕ್ರಮ ಚಾಲು ಆಗ್ಯಾವ. ಯಾವ ನಿರ್ಣಾಯಕರಾಗಿರ್ತಕ್ಕಂಥವ್ರು? ಹೌದು ನಮ್ಮ ಅಳಗವಾಡಿ ಹನುಮಂತ ಮಾಸ್ತರ್ ಅವರು ಕೆಲವೊಂದು ಕಂಡೀಷನ್ಗಳು ಹಾಕ್ಯಾರ. ಏನ್ ಹಾಕ್ಯಾರಪ್ಪ? ಕೆಲವೊಂದು ಸೂಚನೆಗಳನ್ನ ಕೊಟ್ಟಾರ. ಏನ್ ಕೊಟ್ಟಾರಿ ಸೂಚನೆ ಕಂಡೀಷನ್? ಹಾಡೋರ್ಗೆ ಸೂಚನೆ ಬೇರೆ, ಮಾತಾಡೋರ್ಗೆ ಸೂಚನೆ ಬೇರೆ, ಡೊಳ್ಳು ಬಡಿಯೋರ್ಗೆ ಸೂಚನೆ ಬೇರೆ. ಹೌದು ನಮಗೇನು ಸೂಚನೆ ಹಾಕಿಲ್ಲಪ್ಪ ಅವರು. ಎಲ್ಲರಿಗೆ ಅವ್ರ ತಕ್ಕಂತೆ ಅವ್ರ ಕೆಲಸಿಗೆ ತಕ್ಕಂತೆ ಸೂಚನೆಗಳು ಹಾಕ್ಯಾರ. ಹಾಕ್ಯಾರಲ್ಲ ಹಾಕ್ಯಾರ. ಹೌದಲ್ಲ? ಹೌದು. ಹೊತ್ತು ಮುಳುಗುತನ ಗುರುನಾಥನ ಸೇವೆ ಹೆಂಗ ಮಾಡಬೇಕಾಗ್ಯದಪ್ಪ ಅಂತ ಕೇಳಿದ್ರ ಹೆಂಗ ಮಾಡವ್ರದ್ರಿ ಇವತ್ತ ನಿರ್ಣಾಯಕರಾಗಿ ಹೆಂಗ ಸೂಚನೆಯನ್ನ ಹಾಕ್ಯಾರ, ಹೆಂಗ ದಾರಿಯನ್ನ ಹಾಕಿ ಕೊಟ್ಟಾರ ನೋಡು. ಹೌದು ಹಂಗ ಹೊತ್ತು ಮುಳುಗುತನ ಗುರುನಾಥನ ಸೇವೆ ನಾವು ನೀವು ಎಲ್ಲರೂ ಕೂಡಿ ಮಾಡೋದದ. ಹೌದಪ್ಪ ಹೌದು ಮಾಡೋದೈತಿ. ಹೌದಲ್ಲ? ಹೌದು. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಮೊದಲನೇ ಸಂದಿಗೆ ಬಂದ ನಾವು ದಿಮ್ಮ ಹೊಡೆದಿದ್ದೀವಿ. ಹೊಡೆದೇವಲ್ಲಪ್ಪ 8:00 ಬಂದಿದ್ದೇವು. ಅವಾಗ ಬಸನಾಳ ಗ್ರಾಮದ ಮ್ಯಾಳು ಇರ್ಲಿಲ್ಲ. ಏನಪ್ಪಾ ಅಂತ ಕೇಳಿದ್ರೆ ಹನುಮಂತ ಮಾಸ್ತರ್ ಸರ್ ಇರ್ಲಿಲ್ಲ. ಹೌದು ನಿರ್ಣಾಯಕರು ಇರ್ಲಿಲ್ಲ. ಬಸನಾಳು ಮ್ಯಾಳು ಇಲ್ಲ. ಬಸನಾಳದ ಯಾನೂ ಇದ್ದಿತ್ತಲ್ಲ ಇನ್ನ. ಹೌದಲ್ಲ? ಹೌದು. ಅದಕ್ಕೆ ಈಗ ಸರ್ ಬಂದ ಕೆಲವೊಂದು ಸೂಚನೆಗಳು ಹಾಕೊಟ್ಟಾರ. ಹಾಕ್ಯಾರು. ಘರ್ಷಣೆ ರೂಪದಾಗ ಒಂದು ವಿಷಯ ಇಟ್ಟಾರ. ಹೌದಪ್ಪ ಹೌದು. ಏನ್ ಇಟ್ಟಾರ ವಿಷಯ? ಆ ವಿಷಯ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಗುರುಗಳ? ಬಯಸಿ ಬಂದ ಭಾಗ್ಯ ಶ್ರೇಷ್ಠ. ಏನ ಬಯಸಲಾರೆ? ಏನ ಬಯಸಲಾರ ಬಂದೆ ಭಾಗ್ಯ ಶ್ರೇಷ್ಠ ಅಂತೇಳಿ ಎರಡು ವಿಷಯಗಳನ್ನ ಇಟ್ಟಾರ. ಹೌದು ಹೌದಪ್ಪ ಹೌದು. ಇದ್ರೊಳಗೆ ಒಂದು ವಿಷಯ ಹಿಡಿಯುದದ, ಒಂದು ವಿಷಯ ಬಿಡುದದ, ಒಂದು ವಿಷಯ ಬಸನಾಳ ಕಲಾ ಸಂಘಕ್ಕೆ ಬಿಡುದದ. ಹೌದು. ಇದ್ರ ಜೊತೆ ಇನ್ನೊಂದು ಮಾತು ಹೇಳಿದ್ರು ಸಾರು. ಏನ್ ಹೇಳಿದ್ರಪ್ಪ ಸಾರು? ಇದ್ರ ಜೊತೆಗೆ ಹಾಲು ಮತ್ತ ಸಿದ್ದಟಿಗೆ ಒಳಗ ಹೌದು ಹಾಲು ಮತ್ತ ಸಿದ್ದಟಿ ಒಳಗರ ಇರಬೇಕು ಒಂದು, ಇಲ್ಲಂದ್ರ ನೋಡ್ಲಾಕ್ ಹೋದ್ರೆ ಸಿಗಬೇಕು ಒಂದು, ಆಧಾರಕ್ಕೆ ಹತ್ತಿರಬೇಕು. ಅಂತದ್ ಒಂದೊಂದು ಪ್ರಶ್ನೆ ಮಾಡ್ಕೋತ ಹೋಗ್ರಿ ಅಂತ ಹೇಳ್ಯಾರ. ಹೇಳ್ಯಾರ. ಹೌದಲ್ಲ? ಹೌದು. ಆ ಮಾತನ್ನ ಕೇಳಿ ಏನಪ್ಪಾ ಅಂತ ಕೇಳಿದ್ರ ಸರಜೋಡಿ ಕಲಾ ಸಂಘದವರು ಏನ್ ಮಾಡ್ಯಾರಪ್ಪ? ಯಾವ ಅಮೋಘ ಸಿದ್ದೇಶ್ವರ ಸಂಘದ ಮಾಸ್ತರ್ ಆಗಿರತಕ್ಕಂಥವ್ರು. ಹೌದು ಮಾಸ್ತರ್. ಏನಪ್ಪಾ ಅಂತ ಕೇಳಿದ್ರ ಎಲ್ಲಿ ಸಂಶಯ ಬರ್ತದ, ಎಲ್ಲಿ ಅಡಕಾಗ್ಯದ ಅಂತ ವಿಷಯ ಕೇಳತ್ ಹೇಳ್ಯಾರ. ಹೇಳ್ಯಾರ. ಇವ್ರು ಏನ್ ಕೇಳ್ಯಾರಪ್ಪ ಮಾಸ್ತರ? ಇವತ್ತು ಬೀರಪ್ಪ ಮಾಳಪ್ಪನ ಬದ್ದಲದಾಗ ಅವ್ರ ವಿಷಯ ಕೇಳ್ಯಾರ. ಏನ್ ಕೇಳ್ಯಾರಪ್ಪ ಬೀರಪ್ಪನ ಬದ್ದಲದೊಳಗ? ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ಬೀರಪ್ಪಗ ಯಾವನಪ್ಪ ಬೀರ ದೇವರ ಮತ್ತ ಕಣ್ಣೆ ಕಾಮರತಿಗೆ ಒಬ್ಬ ಮಗ ಅದಾನ. ಹೌದು. ಆ ಮಗನ ಹೆಸರು ಬಲ್ಲಾಳದ. ಅವನು ಯಾರ ಪಟ್ಟಗಟ್ಟ್ಯಾರ ಅಂತೇಳಿ ಮಾಸ್ತರ್ ಕೇಳ್ತಾರ. ಹೌದಾ? ಏನ್ ಮಾಸ್ತರು ಹುಡುಕ್ಯಾಡ್ಬೇಕು ನೋಡು ಚಿಮಣಿ ಹಚ್ಚಿ ಅಂತವ್ರಿ. ಹೌದಲ್ಲ? ಅದಕ್ಕೆ ಮಾಡೋಣ ಓರಿ ಬೀರಪ್ಪ್ರಿ ಬೀರೋಣ. ಹೌರಿ. ಹೆಂಗಾಗ್ಯದಪ್ಪ ಅಂತ ಕೇಳಿದ್ರ ಹೆಂಗಾಗ್ಯದ್ರಿ? ಇಲ್ಲಿ ಎಲ್ಲಾ ದೈವದವರು ಹಿರಿಯರು ಬಹಳ ದಿವಸ ನಡೆದ ಡೊಳ್ಳಿನ ಹಾಡಿಕೆ ಕೇಳ್ಕೊತ ಬಂದಾರ. ಬಂದಾರ ಹಿರಿಯರು ಕೇಳ್ಕೊತ ಬಂದಾರ. ಕೇಳ್ದವ್ರ ಅದರ ಸಿದ್ದಟಿಗೆ ಅನುಭವ, ಹಾಲು ಮತ್ತ ಬೀರಪ್ಪ ಮಾಳಪ್ಪ ಎಲ್ಲರಿಗೂ ಅನುಭವ ಇದ್ದಾರು ಅದಾರಿಲ್ಲಿ. ಎಲ್ಲರಿಗೆ ಅನುಭವ ಇದ್ದವ್ರದ. ಈ ಊರಿಗೆ ಎಷ್ಟೋ ಜನ ಬಂದು ಹಾಡ್ಯಾರ. ಬ್ಯಾರೆ ಊರಾಗೂ ಎಷ್ಟೋ ಜನರ ಹಾಡಿಕೆ ಕೇಳ್ಯಾರ. ಕೇಳ್ಯಾರ. ದೊಡ್ಡ ದೊಡ್ಡ ಕಲಾವಿದರು ಇಲ್ಲಿ ಹಾಡಿಕೆ ಹಾಡ್ಯಾರ. ಹೌದಲ್ಲ? ಹೌದು. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಅದಕ್ಕೆ ಉತ್ತರ ಏನಪ್ಪಾ ನಮ್ಮ ಕಡೆ ಅಂತ ಕೇಳಿದ್ರ ನಮ್ಮ ಕಡೆಯಿಂದ ಏನ್ರಿ ಉತ್ತರ? ಏನಪ್ಪಾ ಅದಕ್ಕೆ ಯಾವನಪ್ಪ ಬೀರ ದೇವರಿಗೆ ಮಗ ಅದನ್ನ ನಮಗೆ ಯಾ ಹಿರಿಯರು ಹೇಳಿಲ್ಲ. ನಮಗ್ ಹಿಂಗ ಯಾ ಹಿರಿಯರು ಹೇಳಿಲ್ಲ. ಇದು ಯಾ ಸಿದ್ಧಾಟಿಗಾಗೂ ಬಂದಿಲ್ಲ. ಯಾರು ಹಾಡ್ಕೋತು ಬಂದಿಲ್ಲ. ಯಾವ ಮಾರ್ಗದಾಗೂ ಹಾಡಿಲ್ಲ. ಯಾವ ಸಿದ್ಧಾಟಿ ಒಳಗೂ ಬಂದಿಲ್ಲ. ಹಿಂದಕ್ಕೆ ಜವರಗೌಡ್ರು, ಹೈನಾಳ್ ಚಂದ್ರಮುತ್ಯ, ಕೊಂಕಣಗ ಯಲ್ಲಪುತ್ಯ, ಯಲಟ್ಟಿ ನೀಲವಾಯಿ ಅವ್ರೆಲ್ಲ ಹೆಂಗ್ ಹಾಡ್ಕೋತ ಬಂದಾರ ಹಂಗ ಹಾಡ್ಕೋತ ಬಂದೆ. ಅವ್ರೇನು ಬೀರಪ್ಪಗ ಮಗ ಅದನ್ನಂತೇಳಿ ನಮಗೇನು ಹೇಳಿಲ್ರಿ ಸರ್. ಬೀರಪ್ಪಗ ಮಗ ಅದನ್ನಂತ ಹೇಳಿಲ್ಲ. ಹೌದು. ಇನ್ನು ಸರ್ ಬುಕ್ನಾಗಿಂತಂದು ಹೇಳಕತ್ತಾರ. ಬುಕ್ಕ ರಗಡ್ ಬರ್ದಾರ ಹೇಳ್ರಿ. ಅಡಮೋಟ್ ಬುಕ್ಕ ಬರ್ದಾರ. ಯಾನ್ ಮಾಡೋರು ತೊಗೊಂಡೋಕ್ರನ. ಹೌದಲ್ಲ? ಹೌದು. ಯಾವ ಬುಕ್ದಾಗಿನ ಹೇಳಕತ್ತಾರ, ಯಾವ ಬುಕ್ದಾಗ ಕೇಳತ್ತಾರ ಅನ್ನೋದು ನನಗೆ ಗೊತ್ತದ. ಅಮೋಘ ಸಿದ್ದನೆ ಬೀರಪ್ಪನ ಹಾಲಿನ ಗುಂಡಿಗೆ ಹುಟ್ಟ್ಯಾರತ್ತ ಬರ್ದಾರ. ಯಾನ್ ಮಾಡೋದು ತೊಗೊಂಡು ಬುಕ್ನ್ಯಾಗ ಹಿಂಗ ಬರ್ದಾರ. ಎಲ್ಲಾರು ದೈವದವ್ರ ಬುಕ್ಕನ ಒಪ್ಪಿಗೆ ಅಂದ್ರ ನಾವು ಕೇಳ್ತೀವಲ್ಲ. ಅಮೋಘ ಸಿದ್ದನ ಏನಪ್ಪಾ ಅಂದ್ರ ಹಾಲಿನ ಗುಂಡಿಗೆ ಹುಟ್ಟ್ಯಾನ ಅದು ಕರೇನೋ, ಏನ ಗದ್ದಿಗೆ ಮ್ಯಾಗ ಕೈಲಾಸದಾಗ ಹುಟ್ಟ್ಯಾನ ಅಂತ ಹೇಳ್ತಾರ ಅದು ಕರೇನೋ? ಇದು ಕರೇನೋ?
ಯಾವ್ದಕ್ ನಂಬೋದು ಬುಕ್ಕಿಗಂತೂ ನಂಬುದಿಲ್ಲ. ಸಿತಾಟಿಗೆ ಏನೈತ್ಲೆ ಹಿಂದಕ್ಕೆ ಹಿರಿಯರ್ ಹೇಳೋದು ಅದೇ ನಂಬುದು. ಹೌದಲ್ಲ ಹೌದು ಸರ್, 4 ಮಂದಿಗೆ ತಿಳಿಯಕಂತದ್ದು ಮಾತಾಡ್ರಿ, ತಿಳಿದಿರ್ತಕ್ಕಂಥದ್ದು ಮಾತಾಡ್ರಿ. ಹಂಗೇನಪ್ಪ 4 ಪುಸ್ತಕ ಓದಾರ ಮಾಸ್ತರಿ. ಹೌದಲ್ಲ ಯಾಕೋವಲ್ಲಪ್ಪ ಎಲ್ಲಾರಿಗೂ ನೀವು ಯಾವ ಬುಕ್ದಾಗ ಅಂತ ಕೇಳಿರಿ ಅನ್ನೋದು ಗೊತ್ತದ ನನಗೆ. ಹಾಲು ಮತ್ತು ದರ್ಪಣ ಬುಕ್ದಾಗಿಂದ ನೀವು ಕೇಳಿರಿ, ಅದ್ರೊಳಗ ಅದ. ನಾವು ಓದಿಯೋ ಕರೆ ಅಂತ ವಿಷಯನ ಬಳಸಬಾರ್ದ್ರಿ ಗುರುಗಳ. ನೀವು ದೊಡ್ಡ ಗುರುಗಳು ಶಿಶು ಮಕ್ಕಳದ್ರಿ, ಹಿಂಗ್ಯಾಂಗ ಮಾತಾಡ್ತೀರಿ? ಇಂಥವ್ 10 ಬುಕ್ ಬಂದ್ರು ನಮ್ಮ ಮಠ ಮನೆ ಅದಾವ ನೋಡು. ಹುಣ್ಣೂರ, ಹುಲಿಜಯಂತಿ, ಯಾವ ನಾಗಟನ ಮಠ ಮನೆಗಳದಾವ ನೋಡು. ನಮ್ಮ ಮಠ ಮನೆ ಒಳಗೆ ಇನ್ನೂ ತನ್ನ ಬೀರದೇವ್ ಮಗ ಅದ ಅಂತೇಳಿ ಯಾರು ಹೇಳಿಲ್ಲ. ಇದ್ರ ನಾವು ಒಪ್ಪುದನು ಇಲ್ಲ. ನಾವು ಒಪ್ಪೋದು ಇಲ್ಲ. ಅಕಸ್ಮಾತ್ ನೀವು ಕೇಳೋರಿದ್ರಿ ಅಂದ್ರೆ ಮಠ ಮನೆಯವ್ರಿಗೆ ಫೋನ್ ಹಚ್ಚಿ ಹೇಳಕ್ ಹಚ್ತೇವ್. ಹೌದಲ್ಲ, ಬೇರೆದವ್ರಿಗೆ ಮಗ ಇಲ್ಲ. ಬುಕ್ಕದ ಪ್ರಕಾರ ದುನಿಯಾ ಬರ್ದಾರ, ಅಡಮಟ್ ಬರ್ದಾರ ಹೇಳ್ರಿ. ಅವ್ರ ತೋಣಿ ಏನ್ ಮಾಡುದು? ಹೌದಲ್ಲ. ಹೌದು, ಬೇರಪ್ಪ ಮಳಪ್ಪ ಕಬ್ಬಿನ ತೋಡಿ ಹೋತರ್ತೆ ಬರೀತಾರ ಇನ್ನ. ಹೌದಲ್ಲ, ಅದಕ್ಕೆ ಬುಕ್ಕದ ಜೊತೆ ಬೆನ್ನ ಹತ್ತುದಿಲ್ಲ. ಹೌದು, ಏನಪ್ಪಾ ಅಂತ ಕೇಳಿದ್ರೆ ಹಾಡೋರು ಮಾತಾಡೋರು ಕಡಿಮೆ ಆಗ್ಯಾರ, ಬುಕ್ಕ ಬರೆಯೋರು ಬಹಳ ಜನ ಆಗ್ಯಾರ. ಕಂಡಪಟ್ಟಿ ನಾನು ಒಂದು 10 ಪಾನಿನ ಬುಕ್ ಬರ್ದ, ನಾನು ಪುರಾಣ ಪಂಡಿತಿ. ಬೀರುವಣ್ಣ, ನೀ ಬುಕ್ ಬರಿಬೇಕಂದ್ರೆ ನಿನಗೆ ಯಾರ ಹಿರಿಯರು ಹೇಳಿರ್ತಕ್ಕಂಥ ವಿಷಯ ಇದ್ದಾಗ ನೀ ಬರಿತೀಯಲ್ಲ. ಹೌದು, ಆದ್ರ ಇಂಥವು ಒಳಗ ವಿಷಯ ಫಾಲ್ಟ್ ಮಾಡ್ಯಾರ ಗುರುಗಳ. ಹೌದಲ್ಲ. ಹೌದು, ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನು ಒಂದು ಟೋಕ್ರಿ ಒಳಗ ಹೌದು ಒಂದ ಟ್ರೇದೊಳಗ ಮಾವಿನಕಾಯಿ ಇದ್ದು ಅಂದ್ರೆ ಯಾವ್ದು ಕೆಡ್ತದ ಅನ್ನೋದನ್ನ ಒಂದೇ ಹೊರಗಿಟ್ಟು ಉಳ್ಕಾದ ಮಾವಿನಕಾಯಿ ಸೇವನೆ ಮಾಡೋದದ. ಅದು ಕೆಟ್ಟೈತ್ ನೋಡು, ಅದನ್ನ ತೆಗೆದು ಹೊರಗೆ ಹೋಗಿದ್ದು. ಪೂರನೇ ಅದು ಕೆಟ್ಟದ ಪೂರ ಏನಪ್ಪಾ ಅಂದ್ರೆ ಟ್ರೇನೆ ಚೆಲ್ಲುದಿಲ್ಲ ಸರ. ಈಗ ಶರೀರದಾಗ ಒಂದು ಹುಣ್ಣಾಗಿರ್ತದ್ರಿ. ಈ ಶರೀರ ಅಂದ್ರೆ ಈ ಶರೀರದಾಗ ಒಂದು ಹುಣ್ಣಾಗಿರ್ತದ. ಅದು ಡಾಕ್ಟರ್ ಬರೀ ಹುಣ್ಣಟ್ಟೆ ತೆಗಿತಾರೆ. ಮನುಷ್ಯನ ಎಂದ್ರೆ ಕೊಲೆ ಮಾಡ್ತಾರೆ ಏನ್ರಿ? ಮಾಡಲ್ಲ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಸರ, ನೀವು ಇಂಥವ್ 10 ಬುಕ್ ತಂದ ಬೀರದೇವ್ರಿಗೆ ಮಗ ಅದನ್ನ ನೀವು ತೋರಿಸ್ರು ನಾವು ಒಪ್ಪುವಂಗಿಲ್ಲ. ಇಂಥ ಪ್ರಶ್ನೆ ಕೇಳೋದ್ರಿಂದ ಏನಾಗ್ತದ ಗೊತ್ತೇನ್ರಿ ಗುರುಗಳ? ಇದು ಸಿದ್ಧಾಟಿಗೆ ಹಾಲು ಮತ ಅಂದ್ರೆ ಎಂತ ಪವಾಡ ಐತಿ, ಅಂತ ಪವಾಡ ಬೆಳೆಸಿ ಆಡ್ರಿ. ಇಂಥದ್ ಕೇಳಕ್ ಹೋಗ್ಬೇಡ್ರಿ. ಇಲ್ಲ, ನೀವು ಬುಕ್ನಾಗಿಂದ ಖರೆ ಅದಂದ್ರೆ ನಾವು ಕೇಳ್ತೀವಿ. ಅಮ್ಮೋಗಿಸಿದ್ದು ಎಲ್ಲಿ ಹುಟ್ಟ ಅನ್ನೋದು ನೀವು ಹೇಳ್ಬೇಕಾಗ್ತದ. ಹಂಗಾರ ಬಹಳ ಜಾಗದಾಗ ಬಹಳ ಬುಕ್ನಾಗ ಬಹಳ ತರ ಬರದಾರ. ಅಡಮಟ ಬರದಾರ ಹೇಳ್ರಿ. ಹೌದಲ್ಲ, ಅವಕ್ ನಂಬತ್ತೀರೋ ಏನು ಇವಕ್ ನಂಬತ್ತೀರೋ? ಅದಕ್ಕ ಏನಪ್ಪಾ ಅಂತ ಕೇಳಿದ್ರ ಇರ್ಲಿ, ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಹಿಂಗ ನಮ್ಮ ಹಿರಿಯರು ಹೇಳ್ಕೊತ ಬಂದಿಲ್ಲ. ಹೌದು, ಇಲ್ಲ ಅದ ಬಲ್ಲಾಳ ಅದಾನೇನ ಪ್ರೂವ್ ಮಾಡಿ ತೋರಿಸ್ತಾನಂದ್ರ ಅವನ ಮಠಗಳು ಇರಬೇಕು, ಇರ್ಬೇಕಲ್ಲ, ಹೆಸರು ಉಳಿಬೇಕು, ಅವನ ಗುಡಿಗಳು ಇರಬೇಕ, ದಿನ ಪೂಜೆ ಆಗ್ಬೇಕು, ಸಿದ್ಧಾಟಿಗೆ ನಡಿಬೇಕು. ಹೋಗಿ ನೋಡಿದ್ರ ಅದು ಸಿಗಬೇಕು. ಸಿಗ್ಬೇಕಲ್ಲ. ಬುಕ್ನಾಗ ಬಹಳ ಜನ ಬರ್ದಾರ, ಅವ್ರ ಹೆಸರೇ ಇಲ್ಲ, ಜಗತ್ತಿನಾಗ ಗುಡಿಗಳನ್ನೇ ಇಲ್ಲ, ಅಂತವ್ರ ಹೆಸರು ಬುಕ್ನಾಗ ಬರ್ದಾರ. ಹೌದು, ಅದಕ್ಕೆ ನಾವು ಅಂತ ಬುಕ್ಕಿನ ಕಡೆ ಹೋಗಂಗಿಲ್ಲ. ಹೌದು, ಏನಪ್ಪಾ ಅಂದ್ರೆ ನಮ್ಮ ಮಠಮಣ್ಣವ್ರು ಏನ್ ಹಾಕಿ ಕೊಟ್ಟಾರ ನೋಡು, ಅದೇ ರಸ್ತೆ ಒಳಗೆ ನಾವು 10 ಮುನುಗುತನ ಹೋಗೋರು ಕಾರ್ಯಕ್ರಮ ಮಾಡೋದದು. ಹೌದು, ಹೌದಲ್ಲ. ಇರ್ಲಿ, ಇನ್ನು ಏನಪ್ಪಾ ಅಂತ ಕೇಳಿದ್ರ ಏನ್ರಿ ನಮಗೇನು ಕೇಳ್ಯಾರಲ್ಲ ಹಾಲು ಮತದೊಳಗ, ನಾವು ಅವ್ರಿಗೆ ಒಂದು ವಿಷಯ ಕೇಳೋದದ, ಎಲ್ಲರಿಗೆ ಗೊತ್ತಾಗೋಂಗ್ ಕೇಳೋದದ. ದಯವೆಲ್ಲ ಕೇಳ್ರತ್ತೆ ತಾಳಿ ಕೊಟ್ರಿ ಕೇಳೇ ಬಿಟ್ಟು ಮತ್ತ. ಹೌದಲ್ಲ, ತಾಳಿ ಹೊಡ್ರಿ. ಅದಕ್ಕೆ ನಿರ್ಣಾಯಕರು ಹೇಳ್ಯಾರ, ಹೊಡ್ರಿ ಅಪ್ಪಗಳು ತಾಳಿ ಹೊಡ್ರಿ. ನಿಮ್ ಕೈಗೆ ಏನು ಕೂಸಿರ್ತಾವನು? ಅವುಗಳ ಕೈ ಯಾಕೆ ಕೂಸಿರ್ತಾವ? ಅವ್ರು ಹೊಡೆಯಲ್ಲ, ದಪ್ಪನೆ ಬಿದ್ದತ್ತ ಹೇಳಿ ಹಿಂಗಂದಿ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿ, ಏನಪ್ಪಾ ಅಂದ್ರ ಅಮ್ಮೋಗಿ ಸಿದ್ಧನ ಮಠಮನೆ ಬದ್ದಲದಾಗ ಸಿದ್ಧಾಟಿಗೆ ರೂಪದಾಗ 2 ಸಿದ್ಧರು ಒಂದು ಜಾಗದೊಳಗೆ ಐಕ್ ಆಗ್ಯಾರ. 2 ಸಿದ್ಧರು ಒಂದು ಜಾಗದೊಳಗೆ ಐಕ್ ಆಗ್ಯಾರ, ಒಂದು ಊರಾಗ ಐಕ್ ಆಗ್ಯಾರ. ಹೌದು, ಆ ಇಬ್ಬರು ಗುಡಿ ಬೇರೆ ಬೇರೆ ಅದಾವ. ಇಬ್ಬರು ಗುಡಿ ಬೇರೆ ಬೇರೆ ಅದಾವ. ಆ ಅಣ್ಣ ತಮ್ಮ ಐಕಾದವ್ರ ಅಣ್ಣ ತಮ್ಮನ ಗುಡಿ ಮುಂದ ಬೇನ ಗಿಡ ಬೆಳೆದದ. ಹೌದು, ಆ ಬೇನ ಗಿಡ ಕಡಿಲಕ್ಕ ಬಂದಾರ. ಕಡ್ಲಾಕ ಬಂದಾರ ಬವೀರ್ ಗಿಡ. ಅವಾಗ ಒಂದು ಪವಾಡ ಆಗ್ಯದ. ಆಗಿರ್ತಕ್ಕಂಥ ಪವಾಡ ಯಾವುದು? ಆ ಬೇನ ಗಿಡ ಕಡ್ಲಾಕ ಬಂದಂತವ್ರು ಯಾರು? ಆ ಇಬ್ರು ಐಕ್ ಆಗಿರ್ತಕ್ಕಂಥ ಅಮ್ಮೋಗ ಸಿದ್ಧನ ಮಠಮನೆಯ ಸಿದ್ಧರು ಯಾರು? ಯಾರು ಸಿದ್ಧರು? ಹೌದಲ್ಲ. ಹಿಂಗ್ ಕೇಳಿದ್ರಿ ಮಾಸ್ತರ, ಇದು ಹೋಗಿ ನೋಡಿದ್ರೂ ಸಿಗಬೇಕು, ಬುಕ್ನ್ಯಾಗೂ ಸಿಗಬೇಕು. ಎಲ್ಲ ಸಿದ್ಧಾಂತ ಇರಬೇಕು. ಹೌದಲ್ಲ. ಹೌದು, ಹೋಗಿ ನೋಡಿದ್ರು ಗುಡಿ ಸಿಗಬೇಕು, ಹುಡುಕ್ಯಾಡ್ರ ಬುಕ್ನ್ಯಾಗೂ ಸಿಗಬೇಕು ಮಾಸ್ತರ. ಇಂಥ ಪ್ರಶ್ನೆ. ಹೌದು, ಹೌದಲ್ಲ. ಹೌದು. ಇನ್ನು ಏನಪ್ಪಾ ಅಂತ ಕೇಳಿದ್ರೆ ವಿಷಯದ ಕಡೆ ಬರೋಣ ಬೀರೋಣ. ವಿಷಯ ಯಾವ್ದಪ್ಪ? ವಿಷಯ ಏನಿಟ್ಟಾರಪ್ಪ ಅಂತ ಕೇಳಿದ್ರೆ ಬಯಸಿ ಬಂದ ಭಾಗ್ಯ ಶ್ರೇಷ್ಠ. ಬಯಸಲಾರದು ಬರೋದು ಭಾಗ್ಯ ಶ್ರೇಷ್ಠ. ಬಯಸಲಾರ ಬಂದ ಭಾಗ್ಯ ಶ್ರೇಷ್ಠ ಅಂತ ಹೇಳ್ತಾರೆ. ನಮ್ಮ ಪಾಲಿ ಯಾವ್ದಪ್ಪ? ನಮ್ಮ ಪಾಲಿ ಯಾವ್ದಿರ್ಲಿಪ್ಪ ಅಂತ ಕೇಳಿದ್ರ ಯಾವ್ದು ಹಿಡಿಯವ್ರಿ ಗುರುಗಳ? ಈ ಇಟ್ನಾಳ ಗ್ರಾಮದ ಎಲ್ಲಾ ಹಿರಿಯರು ಬಯಸಿ ಬಯಸಿ ಇವತ್ತು ಮುತ್ಯಾನ ಜಾತ್ರೆ ಇಂಥ ತಾರೀಕಿಗೆ ಮಾಡೋಣ ಅಂತ ಹೇಳಿ ಎಲ್ಲಾರು ಬಯಸಿ ಕೂಡಿ ಮೀಟಿಂಗ್ ಮಾಡ್ಕೊಂಡು ಈ ಮುತ್ಯಾನ ಜಾತ್ರೆ ಇಂತಿಂತವ ಮ್ಯಾಳ ಯಾವ ಅಲಸಂಗಿ ಮ್ಯಾಳ
ಇವ್ರ ಇಬ್ಬರನ್ನು ಕುಡಿಸೋದ್ರ ಕಾರ್ಯಕ್ರಮ ಚಂದ ಆಗ್ತಾವ ಬಯಸಿ ತಿಳಿದು ಎಲ್ಲಾರು ಬಯಸಿ ಕಾರ್ಯಕ್ರಮ ಕೊಟ್ಟ ಇಲ್ಲಿ ಕರೆಸ್ಯಾರ ನೋಡು. ಎಲ್ಲಾರು ಬಯಸಿ ಮುತ್ಯಾನ ಜಾತ್ರೆಗೆ ಬಂದಿರಿ ಅಂದ್ರ ನಮಗ ಬಯಸಿ ಬಂದ ಭಾಗ್ಯನೇ ಬಹಳ ಶ್ರೇಷ್ಠ ಅಂತ ಹೇಳುದು. ಹೌದ, ನಮ್ಮ ಪಾಲಿಗೆ ಬಯಸಿ ಬರುದು, ಬಯಸಿ ಬಂದ ಭಾಗ್ಯ ಬಹಳ ಶ್ರೇಷ್ಠ ಅದ. ಹೌದು ಹೌದಲ್ಲ? ಹೌದು. ಅದಕ್ಕೆ ಬಯಸಿ ಬಂದ ಭಾಗ್ಯ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ, ಹೆಂಗ್ರಿ ಗುರುಗಳ? ಯಾವನಪ್ಪ ಬೀರದೇವ್ರ ಬೀರದೇವ್ರ ಗೋಡಿಗೇರಿ ಗುಡ್ಡದಾಗ 24 ವರ್ಷ ತಪ ಮಾಡದ. ಎದರ ಸಲುವಾಗಿ? ಎದ್ರ ಸಲುವಾಗಿಯಪ್ಪ? ಸವಿಲಾರದ ಶಿಶು ಮಗನ ಪಡೆಯುವ ಸಲುವಾಗಿ. ಸವಿಲಾರದ ಶಿಷ್ಯನ ಬಯಸಿ ಬಯಸಿ. ಹೌದಲ್ಲ? ಹೌದು. 24 ವರ್ಷ ತಪ ಮಾಡದ. ಆ ತಪವನ್ನು ನೋಡಿ ಕೈಲಾಸದಿಂದ ಶಂಕರ್ ಇಳಿದು ಬಂದು ಹೇಳ್ತಾನ, ಏನಂತ ಹೇಳ್ದ? ನೀನು ಹೆಗ್ಗೇರಿ ಭೂಮಿಗೆ ಹೋಗು. ಅವಾಗ ಜಕ್ಕಪ್ಪ ಮಾಳಪ್ಪ ಬ್ಯಾಟಿ ಆಡ್ಲಾಕ ಬರ್ತಾರ. ಜಕ್ಕಪ್ಪ ಮಾಳಪ್ಪ ಬ್ಯಾಟಿ ಆಡ್ಲಾಕ ಬರ್ತಾರ. ಅವಾಗ ಭಾರಮತಿ ಗೌಡರ ಮನೆಯಲ್ಲಿ ಹುಟ್ಟಿರ್ತಕ್ಕಂತ ಮಾಳಿಂಗರಾಯ ನಿನ್ನ ಸವಿಲಾರದ ಶಿಷ್ಯ, ನಿನ್ನ ತಕ್ಕಂತ ಶಿಷ್ಯ ಅದನವ, ನಿನಗೆ ಸಿಗುತ್ತಾನ ಹೋಗತ್ತೆ. ಯಾರು ಹೇಳಿದ್ರು? ಪರಮಾತ್ಮ ಹೇಳ್ದ ಬೀರದೇವರಿಗೆ. ಪರಮಾತ್ಮ ಹೇಳ್ದ. ಬೇರಪ್ಪ ಬಯಸಿ ತಪಸ್ಸೆ ಮಾಡ್ಯಾನ. ಹಗಲ 12 ವರ್ಷ, ಇರುಳ 12 ವರ್ಷ, 24 ವರ್ಷ ತಪಸ್ಸೆ ಮಾಡಿ ಬಯಸಿ ಸವಿಲಾರದ ಶಿಶು ಮಗನ ಪಡೆದಾನ. ಅದೇ ಸವಿಲಾರದ ಯಾವನಪ್ಪ ಬೀರಪ್ಪ ಎದ್ದ. ಹೌದು. ಹೆಗ್ಗೇರಿ ಭೂಮಿಯಾಗ ಹೋದ. ಎರಡಿ ರೂಪದಾಗ ಕುತ್ಕೊಂಡ. ಮಾಳಿಂಗರಾಯ ಜಕರಾಯ ಬೇಟಿಗೆ ಬಂದರು. ಅವಾಗ ಚಿಗರಿಯಾಗಿ ಓಡಕತ್ತ. ಅವಾಗ ಮಾಳಿಂಗರಾಯ ಅವನ ಜೊತೆ ಹೋಗಿ ಏನಪ್ಪಾ ಅಂತ ಕೇಳಿದ್ರ, ಹೌದು, ಡೋನಜ್ ಕೆರೆಯಾಗ ಜಿಗದಾರ. ಅವಾಗ ಏನಪ್ಪಾ ಅಂದ್ರ ಬೀರದೇವರಿಗೆ ಮಾಳಪ್ಪ ಸಿಕ್ಕಾನ. ಹೌದು. ಇದು ಹೆಂಗಪ್ಪ ಅಂತ ಕೇಳಿದ್ರೆ, ಬೀರದೇವರು ಬಯಸಿದ್ದ ಸವಿಲಾರದ ಶಿಷ್ಯನೇ ಬೇಕಂತ ಹೇಳಿ. ಬಯಸ್ಬೇಕಲ್ಲ, ಬಯಸಿದ್ರೆ ಕೆಲಸ ಹಾಕದ. ಈಗ ಹೆಣ್ಣು ನೋಡ್ಲಾಕ್ ಹೋಗ್ತೇವು. ಹೆಣ್ಣು ನೋಡ್ಲಾಕ್ ಹೋದ ಟೈಮ್ದಾಗ ಯಾಕೋ ಮಲ್ಲಪ್ಪ ಹೆಣ್ಣ ನಮ್ ಪಾಸ್ ಬರ್ತಂದ್ರೆ ಬಯಸ್ಬೇಕು. ಆಕಿ ಮ್ಯಾಗ ಬಯಸಿದ್ರೆ ಬೇಕ್ತಾನ ಅಂತಾವ, ಇಲ್ಲಾಂದ್ರೆ ಬಯಸಿದ್ರೆ ಬೇಕ್ತಾರ ಆಗಲ್ವಳು. ಪಾಸ್ ಬಂದಿದ್ದೆ ಮಾಡ್ಕೋತಿಯಲ್ಲ. ಅದಕ್ಕೆ ಯಾರು ಏನು ಬಯಸ್ತಾರ ನೋಡು, ಹೌದು, ಅವ್ರಿಗೆ ಸಿಕ್ಕರ ಅದು ಬಹಳ ಖುಷಿ ಆಗ್ತದ. ಬಯಸ್ಲಾರದೆ ಸಿಕ್ಕಿದಕ್ಕೆ ಯಾರು ಖುಷಿ ಪಡಂಗಿಲ್ಲ. ಹೌದಪ್ಪ. ಹೌದು. ಹೌದಲ್ಲ? ಹೌದು. ಇನ್ನೊಂದು ಬೀರುವಣ್ಣ, ಇನ್ನೊಂದು ಏನ್ರಿ? ಯಾವ ನನ್ನ ತಾಯಿ ಕೊಂತಾದೇವಿ ಬೋರಿ ಹೇಳದಾಗ ನೀರಿಗೆ ಹೋದಾಗ ಏನು ಬಯಸಿದಳಪ್ಪ? ಏನು ಬಯಸಿದಳು? ಮಾವನಂತ ಭಾವನಂತ ಚೆಲುವಿಕ್ಕಿ ಮಗನ್ ಹಡಿಬೇಕಂತೇಳಿ. ಹೌದು. ಮಲಕಾರ್ಸಿದನಂತ ಉಗ್ರ ಮಗನ ಹಡಿಬೇಕಂತೇಳಿ ಬಯಸಿದಳು. ಉಗ್ರ ಮಗನ ಹಡಿಬೇಕಂತ ಬಯಸಿದಳು. ಆದ್ರೆ ಏನಾಯ್ತು? ಕಣ್ಣವ ಬಯಸಿದ್ದಿಲ್ಲ. ಹೌದಾ? ಏನಪ್ಪ ಅಂತ ಕೇಳ ಅತ್ತೆ ಹೇಳಿದಳು, ಇಂಥ ಟೈಮಕ್ಕ ಗುಡ್ಡದಾಗ ಮಾವ ಏನದನಕ್ಕಲ್ಲ ನಿನಗೆ ಫಲ ಕೂಡ ಹೋದಾನ. ಯಾರಿಗೆ? ಕೊಂತಾದೇವಿಗೆ. ಅದಕ್ಕಿಂತ ಮೊದಲ ನೀನು ಹೋಗಿ ತಗೊಂಬ ಅಂತ ಕಳಿಸಿದಳು. ಹೌದು. ಯಾರಿಗೆ? ಕಣ್ಣವ್ಗ. ಯಾರಿಗೆ? ಕಣ್ಣವ್ಗ. ಹೌದು. ಅತ್ತಿ ಸೇವೆ ಕಣ್ಣವ್ ಮಾಡ್ತಿಳು, ಮಾವನ ಸೇವೆ ಕೊಂತೇವ್ ಮಾಡ್ತಿದ್ಳು, ಕೊಂತಾದೇವಿ ಮಾಡ್ತಿದ್ಳು. ಇಬ್ರು ಎಲ್ಲಿದಿಂದ ಹೋಗ್ತಿದ್ರು? ಹೊಣ್ಣ ಬೇವರಿಗಿದಿಂದ ಹೋಗ್ತಿದ್ರು. ಗುಡ್ಡಕ್ಕೆ ಹೋಗ್ತಿದ್ರು ದಿನನಿತ್ಯ. ಹೌದಲ್ಲ? ಹೌದು. ಅವಾಗ ಏನಾಯ್ತು? ಬಯಸಿದ್ದಿಲ್ಲ. ಆದ್ರ ಅತ್ತೆ ಹೇಳೋಣ ಹೋಗಿ ಫಲ ತಗೊಂಡು ಬಂದಳು. ಮುಂದೆ ಏನಪ್ಪಾ ಅಂತ ಕೇಳಿದ್ರ ಮಲಕಾರ ಸಿದ್ಧ ಹುಟ್ಟಿ ಬಂದ. ಹೌದು. ಮಲಕಾರ ಸಿದ್ಧ, ವೀರ ಮಲಕಾರ ಸಿದ್ಧ ಹುಟ್ಟಿ ಬಂದ. ಮಲಕಾರ ಸಿದ್ಧ ಹುಟ್ಟಿ ಬಂದ. ಆದ್ರ ಮಲಕಾರ ಸಿದ್ಧ ಕಣ್ಣೋಗ ದಕ್ಕದೇನು? ದಕ್ಕಲಿಲ್ಲ. ಯಾಕಂದ್ರೆ ಆಕೆ ಬಯಸಿದ್ದಿಲ್ಲ. ಹೊಟ್ಟಿದ 13 ದಿವಸ ತೊಟ್ಟಿಲ ಹಾರ್ಯಾನ ಮಲಕಾರ ಸಿದ್ಧ. ಹೌದಲ್ಲ? ಯಾರಿಗೆ ಬಯಸಿದ? ಮುಂದೆ ಯಾರಿಗೆ? ಅದೇ ಬಯಸಿದಳಲ್ಲ, ಕೊಂತಾದೇವಿಗೆ ಬಯಸಿದ. ಅದಕ್ಕೆ ಕೊಂತಿ ಕುಮಾರ ಮಲಕಾರ ಸಿದ್ಧ ಅನಿಸ್ಕೊಂಡ. ಏನಪ್ಪಾ ಅಂತ ಕೇಳಿದ್ರೆ ಕೊಂತಾದೇವಿ ಹಾಲು ಯಾರ ಬಾಯಾಗ ಬಿದ್ದು ಅಂದ್ರೆ ಮಲಕಾರ ಸಿದ್ಧನ ಬಾಯಾಗ ಬಿದ್ದು. ಹೌದಪ್ಪ. ಹೌದು. ಖರೇದ ಮಾತ. ಹೌದಲ್ಲ? ಹೌದು. ಏನಪ್ಪಾ ಅಂತ ಕೇಳಿದ್ರೆ ಕೊಂತಾದೇವಿ ಬಯಸಿದಳು. ಆ ಬಯಸಿ ಬಂದ ಭಾಗ್ಯನೇ ಶ್ರೇಷ್ಠ ಇರೋದ್ರ ಸಲುವಾಗಿ ಹೌದು ಕೊಂತಾದೇವಿ ಹಾಲು ಏನಪ್ಪಾ ಅಂದ್ರೆ ಮಲಕಾರ ಸಿದ್ಧನ ಬಾಯಾಗ ಬಿದ್ದು. ಅದೇ ಕಣ್ಣವನ ಹಾಲು ಬೀಳಿಲ್ಲ. ಹೌದು, ಬೀಳಿಲ್ಲ. ಹೌದಲ್ಲ? ಜಗತ್ತಿನೊಳಗೆ ಬಯಸಿ ಬಂದಿದ್ದು ಬಹಳ ಶ್ರೇಷ್ಠ ಅದ. ಹೌದು. ಹೌದಲ್ಲ? ಹೌದೇ. ಬಯಸ್ಬೇಕಲ್ಲ ಎಲ್ಲ. ಹೌದಲ್ಲ? ಎಲ್ಲಾರು ಮಕ್ಕಳನ್ನಾಗಬೇಕಂತೇಳಿ ಬಯಸ್ತಾರ. ಎಲ್ಲಾರು ಲಗ್ನ ಆಗ್ಬೇಕಂತೇಳಿ ಬಯಸ್ತಾರ, ಹೊಲ ತಗೋಬೇಕಂತೇಳಿ ಬಯಸ್ತಾರ, ಮನಿ ತಗೋಬೇಕಂತೇಳಿ ಬಯಸ್ತಾರ. ಯಾಕ್ರಿ? ನಮ್ಮ ತಾಯಿಗಳು ಗಂಡ ಹಿಡಿಬೇಕಂತೇಳಿ ಬಹಳ ಬಯಸ್ತಾರ. ಬಹಳ ಬಯಸ್ತಾರ. ದೇವ್ರ ಕೇಳ್ತಾರ. ಎಷ್ಟೋ ದೇವ್ರಿಗೆ ಹೋಗಿ ಹಣಿ ಬಡ್ಕೊಂಡ್ ಬರ್ತಾರ. ಹೌದಲ್ಲ? ಹೌದಾ? ಅಮ್ಮೋಗ ಸಿದ್ಧಿಗೆ ಎಷ್ಟೋ ಮಂದಿ ಹರಕೆ ಹೋಗ್ತಾರಪ್ಪ, ನನ್ನ ಗಂಡ ಮಗನು ಕೊಡು ಅಂತೇಳಿ. ಗಂಡ ಮಗನ್ ನಮ್ಮಂತ ಹುಟ್ಟಿವಿ ಏನ್ ಮಾಡುದು? ಕರಿಬರಿ ಯಾಕೋ ಇಲ್ಲಿ ಬೀರೋಣ. ಎಂತಾದ್ರ ಹುಟ್ಲಿ, ಕರಿದೆ ಹುಟ್ಲಿ, ಬಿಡಿದೆ ಹುಟ್ಲಿ, ಕರೆ ನಮ್ಮ ತಾಯಂದ್ರ ಬಳಗಕ್ಕೆ ಗಂಡ ಅಂದ್ರ ಬಹಳ ಅಪೂಪ್ರದ. ಅವ್ರು ಬಯಸಿದ್ದೇನ ಗಂಡ ಮಗ. ಹೌದು. ಅಕಸ್ಮಾತ್ ನಮ್ಮ ತಾಯಂದರು ಗರ್ಭಿಣಿ ಇದ್ದಾತ್ ನಾ ಬಯಸ್ತಾರಿ ಬಂಕಿ ಹಿಂಗಂತಿ. ಅದು ತಿಲ್ಲಿಲ್ಲ ಅಂದ್ರ ನಾಳೆಗೆ ಏನಾಕಾವು? ಹುಡುಗಂದು ಕಿವಿ ಹೊಡಿ, ಮೂಗು ಸೋರು ಹಿಂಗ ಹಾಕಾವ್. ಯಾಕ್ರಿ? ಬಯಸ್ಬೇಕು ಮನುಷ್ಯ. ಹಿಂಗಂತಿ. ಜಗತ್ತಿನೊಳಗ ಬಯಸುದೇ ಶ್ರೇಷ್ಠ ಆದ್ರಿ ಎಳವಾಡಿ ಸರ. ಅವ್ರ ಬಯಸಾರ ಗಂಡ ಮಗನ. ಗಂಡ ಮಗ ಹುಟ್ಟದಂದ್ರ ಆ ತಾಯಿಗೆ ಎಷ್ಟು ಖುಷಿ ಆಗ್ತದ. ಅಕಸ್ಮಾತ್ ಬಯಸಲಿಲ್ಲ ಅಂದ್ರೆ ಏನಾಕಲ್ಲ? ನಮ್ಮಂತ ಹುಡ್ತಾವ್ರಿ ಕರಿಮರಿ. ಹೌದಲ್ಲ? ಗಂಡ ಮಗನ
ಬಯಸಿದ್ರೆ ಗಂಡ ಮಗನ ಹುಟ್ಟದಂದ್ರ ತಾಯಿಗೆ ಎಟ್ಟು ಸಾವಿರ ಚೋಳ ಕಡದಷ್ಟು ನೋವಾಗಿರ್ತದಲ್ಲ ಆ ತಾಯ ನೋಣ ಮರುತ ಮಗನ ಎತ್ತಿ ಅಪ್ಪೆ ಆಡತಾಳ ಯಾಕೆ ಗಂಡ ಮಗು ಬಯಸಿದಂತ ಮಗು ಹುಟ್ಟ್ಯಾನ ಅಂತ ಹಿಡಿದು ಹೌದು ಎತ್ತಿ ಮುತ್ತಾಡ್ತಾಳ ಹೌದಲ್ಲ ಹೌದು ಅದೇ ಗಂಡ ಹುಟ್ಟುದ್ರಾಗ ಹೆಣ್ಣು ಹುಟ್ಟಂದ್ರ ಅದೇನು ಕೇಳಬೇಡ್ರಿ 8 ದಿನ ಅಂತೂ ಊಟನೇ ಮಾಡೋದಿಲ್ಲ 8 ದಿನ ಊಟನೇ ಮಾಡೋದಿಲ್ಲ ಅದಕ್ಕೆ ಜಗತ್ತಿನಾಗ ಬಯಸಿ ಬಂದಿದ್ದ ಬಾಳ ಅದ ಸರ್ ಯಾವ್ದಾದ್ರು ಮಕ್ಳು ಹೇಳ್ರಿ ನನಗ ಒಂದ್ ಹೆಣ್ಣು ಹುಟ್ಟ್ಯದ ಮತ್ತ ನೀನು ಬಯಸಿದ್ದಿ ಬೀರೋ ನಾ ಬಯಸಿರ್ಲಿಲ್ಲ ಎಲ್ಲಿ ಮಣ್ಣ ಬಯಸಿಲ್ರಿ 12 ದೇವ್ರಿಗೆ ಹರಕೆ ಹೊತ್ತೀನ್ರಿ ಹರಕೆ ಅಮಾವಾಸ್ಯದ ನಡ್ಕೋತ ಹೋಗಿನಿ ಹುಣ್ಣೂರು ಬೇರಪ್ಪ ನಡ್ಕೋತ ಹೋಗಿನಿ ಖರೆ ಯಾರು ಮಾಡುದು ಹೆಣ್ಣು ಹುಟ್ಟ್ಯದಂದಿ ಹೆಣ್ಣು ಹುಟ್ಟ್ಯದ ಮುಂದಿನ ಸಾಲಿ ಕೊಡ್ತಾನ ಅಮಾವಾಸ್ಯದ ಇಟ್ನಾಳ ಅಮಾವಾಸ್ಯದಾರಿ ಕೊಡ್ತಾನೆ ನೋಡ್ತೀನಿ ಹಿಂಗಂತಿ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ನೀ ಮಕ್ಕಳನ್ನ ಬಯಸಿದಿ ಮಕ್ಕಳನ್ನ ಕೊಟ್ಟಾನ ಮಕ್ಕಳು ಕೊಟ್ಟಾನ ಗಂಡ ಇರ್ಲಿ ಹೆಣ್ಣಿರ್ಲಿ ನಾನು ಬಯಸೋದು ಕೊಟ್ಟಾನೆಪ್ಪ ಹಾ ಅದಕ್ಕೆ ಏನಪ್ಪಾ ಅಂದ್ರೆ ಜಗತ್ತಿನಾಗ ಬೇಡಿ ಬಂದಿದ್ದು ಬಹಳ ಶ್ರೇಷ್ಠ ಅದ ಏನಪ್ಪಾ ಎಲ್ಲಾರ್ಗಿ ಏನ್ ಬೇಕಾದು ಸಿಕ್ತು ನಿನಗೆ ಏನ್ ಬೇಕಾಗಿದ್ದ ಅಡಿಗೆ ಇತ್ತಂದ್ರೆ ನೀ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಬೀರೋಣ ಹೌದಪ್ಪ ಹೌದು ನಿನಗ್ ಬ್ಯಾಡಾಗಿದ್ದಿತ್ತಂದ್ರ ಮಾಡ್ತೇನು ಇಲ್ಲ ನಿನ್ ಏನಾಗಿತ್ತು ಏನಾಗಿತ್ತಪ್ಪ ನಿಮ್ನ ಪ್ರಕಾರ ನಿನಗ ಅಡಿಗಿತ್ತು ನೀವು ಊಟ ಮಾಡ್ದಿ ಮಾಡ್ದೇವಲ್ಲ ನೀನು ಚಂಜಿ ಮಾಡಿ ನಮ್ಮ ಅನಿಲ್ ತಕ್ಕಂಗ ಅದು ಅಡಿಗೆ ಇರ್ಲಿಲ್ಲ ಅವ ಬಯಸಿತ್ತಲ್ಲ ಉಪವಾಸ ಬಿದ್ದ ಅವ ಬಯಸಿದಿರ್ಲಿಲ್ಲ ಏನು ಮಾಡದ ಉಪವಾಸ ಬಿದ್ದ ಹೌದು ನೀವು ಬಯಸಿದಿತ್ತು ನೀವು 3 ಮಂದಿ ಹೊಟ್ಟೆ ತುಂಬ ಉಂಡು ಮುಂಜಾನೆ ಎದ್ದು ಜಲ್ದಿ ಹೋಗೋದಂತೇಳಿ ಬಯಸಿದಂಗ ಕರೆಕ್ಟ್ ಟೈಮಿಗೆ ಇಲ್ಲಿ ಬಂದು ಇಟನಾಳ ಗ್ರಾಮಕ್ಕೆ ಮುಟ್ಟಿದ್ರಿ ಬಂದಿದೆ ಅಗದಿ ನಮ್ಮ ಜಲ್ದಿ ಯಾರು ಬರಲ್ರಿ 8ಕ್ಕೆ ಬಂದಿದ್ದಾರೆ ಸರ್ ಹೌದಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಬಯಸಿ ಬಂದ ಭಾಗ್ಯ ಬಹಳ ಶ್ರೇಷ್ಠದತ್ತ ಹೇಳಿ ಏನಪ್ಪಾ ಅಂತ ಕೇಳಿದ್ರೆ 5 ನುಡಿ ಚಾಲನ ಹಾಡಿ ಹಿರಿ ಕಾಲವಂತರಿ ಪಾಳೆ ಹೋಗ್ತದ ಮುಂದಿನ ಸಂಧಿಗೆ ಮಾಸ್ತರ್ ಹೆಂಗ ಮಾತಾಡ್ತಾನ ಹೆಂಗ ಮಾತಾಡ್ತಾನ ಹಂಗ ಮಾತಾಡ್ಕೋತ ಹೋಗೋಣ ಅಂತ ಹೇಳಿ ಅವ್ರ ಬುಕ್ಕನೇ ಸರಿ ಇದು ಬುಕ್ಕನೇ ಕರೆಕ್ಟ್ ಅಂತ ತಂದಿದ್ದೆ ಖರೆ ಅದರ ಬ್ಯಾರೆ ಅದ ಮುಂದ ಇಲ್ಲ ಸರ್ ದಯವಿಟ್ಟು ಹೇಳ್ತೇವ ನಮ್ಮ ಬೀರಪ್ಪ ಮಗ ಅದನ್ನಂತೇಳಿ ನಮ್ಮ ಹಿರಿಯರು ಯಾರು ಹೇಳಿಲ್ಲ ನಮ್ಗೆ ಗೊತ್ತೂ ಇಲ್ಲ ಅದು ಗೊತ್ತಿದ್ರೆ ನೀವು ಹೇಳ್ರಿ ಯಾಕ್ರಿ ಹೌದಲ್ಲ ಬುಕ್ಕದಾಗ ಬರೆದಿದ್ದು ನಾವು ಒಪ್ಪಂಗಿಲ್ಲ ಆ ತರ ಬುಕ್ಗಳು ಹೌದಾ ಅಲ್ಲಂದ್ರೆ ನಮ್ಮ ಕೈಯನ್ನೇನು ಬಳಿ ಹೊಡಿದಿಲ್ಲ ನೀವು ಇದು ಹೌದೋ ಸುಳ್ಳು ಅಂತ ಕೇಳಿದ್ರೆ ನಾವು ಬುಕ್ ತರ್ತೀವಿ ಅದಕ್ಕೆ ನೀವು ಒಪ್ಪಬೇಕಾಗ್ತದಂಗಾರ ಒಪ್ಪಬೇಕಲ್ಲ ಪರ್ಸನೆ ಕೇಳೋದು ಪರ್ಸನೆ ಕೇಳ್ಯಾರ ಅಂದ್ರೆ ಅವ್ರ ಬಳಿ ಉತ್ತರ ಇರ್ತದ ಅನ್ನೋದು ಗೊತ್ತಿರ್ತದಲ್ರಿ ಹೌದು ಹೌದು ಎದರಂದ್ ಕೇಳ್ಯಾರ ಅನ್ನೋದು ನನಗೆ ಗೊತ್ತದ ಹೌದಲ್ಲ ನಮ್ಮ ಹಿರಿಯರು ಹೇಳಿಲ್ಲ ನಮ್ಮ ಹಿರಿಯರು ಎಟ್ಟು ಹೇಳ್ಕೊತ ಬಂದ್ರ ನಾವು ಅಟ್ಟೆ ಹೋಗೋದದ ಹೌದಲ್ಲ ಹೌದು ಇನ್ನೊಂದು ಹೆಚ್ಚಿನ ತೆಗೆದಿ ಅಂದ್ರೆ ಏನಾಗ್ತದ ಇದೇ ಕೂತ್ ಹಿರಿಯರು ಬೈತಾರ ನಾವೆಂದೂ ಕೇಳಿಲ್ಲ ಅವತ್ತು ಹಿಡಿದು ಇವತ್ತು ಹಾಡಕ್ಕೆ ಹಾಡ್ಕೋತ ಬಂದಿವಿ ಕೇಳ್ಕೊತ ಬಂದಿವಿ ಬೀರದೇವ್ರ ಮಗನ ಹೆಸರು ಕೇಳಿಲ್ಲ ಇವತ್ತೆಲ್ಲಿದು ಬಂತ ಅನ್ನೋದು ಬೇಡ ಇಂತ ಪಟಕದ ಹಿರಿಯರು ಬೈತಾರೆ ಏನು ನಿಮ್ 2 ದಿನ ಡೊಳ ಬಡದು ಮಾತಾಡಿ ದೊಡ್ಡ ಶಣೆರಗರ ಏನತ್ತಾರ ಯಾಕ್ರಿ ಹೌದಲ್ಲ ಬುಕ್ಕದ ಬೆನ್ ಹತ್ತಿ ಯಾರ್ಯಾರು ಏನೇನ್ ಆಗ್ಯಾರ ಅನ್ನೋದು ಎಲ್ಲರಿಗೆ ಗೊತ್ತದ ನಮ್ಮ ಹನುಮಂತ ಸರ್ಗೆ ಗೊತ್ತದ ಬಹಳ ಪಡೆ ಮಾತಾಡ್ಯಾರ ಬಹಳ ಏನಪ್ಪಾ ಅದಕ್ಕೆ ಒಳ್ಳೆ ಶ್ರೇಷ್ಠ ಕಲಾವಂತರ ಸಂಭಾಷಣೆಗಾರದಾರ ಎಲ್ಲರಿಗೆ ಗೊತ್ತದ ಹೌದು ಹೌದಲ್ಲ ಅವ್ರು ಸರ್ ಶ್ರೇಷ್ಠ ಕಲಾವಿದರು ಹೌದು ಸಂಭಾಷಣೆಗಾರರು ಹೌದು ಮತ್ ಇನ್ನೊಂದು ಕೆಲಸ ಮಾಡ್ತಾರ್ರಿ ಅವ್ರು ಏನ್ ಮಾಡ್ತಾರ ಬಿರೋಣ ಎತ್ತಿನ ಯಾವ್ರು ಮಾಡ್ತಾರ ಬೈ ನಿಮ್ಮಲ್ಲಿ ಎತ್ಗಳಿದ್ದು ಅಂತ ಹೇಳಿ ಬರ್ತಾರ ನಾಳೆ ಈಗ ನಾಳೆ ಬಬಲಾ ಜಾತ್ರೆ ಹೋಗೋದಂತಿ ಬಬಲಾದಿ ಬರ್ಬೇಡ್ರಿ ಸರ್ ನಾಳೆಗೆ ಇದ್ರ ಜಾತ್ರೆ ಅದ ನೋಡ್ರಿ ಮನೋರ್ದು ಯಾವ್ದು ಲೋಣಿ ಜಾತ್ರೆ ಅದ ನೋಡ್ರಿ ಸರ್ ಮತ್ತೆ ಸರ್ ಎತ್ತಿನ ವ್ಯವಹಾರ ಮಾಡ್ತಾರ ಬೈಸ್ ಮಾಡ್ತಾರತ್ಯೋ ಬೈಸ್ಲಾರ್ದೆ ಮಾಡ್ತಾರತ್ಯೋ ಬಯಸ್ತಾರ ಇದ್ರಾಗ ಲಾಭ ಸಿಗತೈತೆ ಬೈಸಿ ಹಿಂಗ ಟ್ಯಾವಲ್ ಮುಚ್ಚಿ ಒಳಗ ಹಾಕಿ ವ್ಯವಹಾರ ಮಾಡ್ತಾರ ಯಾಕ್ರಿ ಹೌದಲ್ಲ ಬಯಸದಂಗ ಅದು ವ್ಯವಹಾರ ಐತಂದ್ರ ಬಹಳ ಚಲೋ ಆಗತ್ತ ಹೌದಾ ಕಂಡಾಪಟ್ಟಿ ಅವ್ರು ಬಯಸದಂಗ ಎರಡು ಎತ್ತ ಸಿಕ್ಕೋದ್ರ ಖುಷಿಯಾಗಿ ಬರ್ತಾರ ಅವ್ರ ಮನೆಗೆ ನೋಡ್ ಅದಕ್ಕೇನಪ್ಪಾ ಅಂತ ಕೇಳಿದ್ರ ಬಯಸಿದ ಸಿಕ್ಕಾಗ ಎಷ್ಟು ಆನಂದ ಆಗ್ತದ ನೋಡು ಬಯಸಲಾರ್ದ ಸಿಕ್ಕಾಗ ಅದಕ್ಕಿಂತ ಡಬಲ್ ದುಃಖ ಆಗ್ತದ ಹೌದು ಎಷ್ಟೋ ಮಂದಿ ಬಯಸೋದು ಸಿಗಲಾರ ಬಿಟ್ಟಾಗ ಸತ್ತವ್ರಿ ಹಾರ್ಟ್ ಅಟ್ಯಾಕ್ ಆಗಿ ಹೌದಲ್ಲ ಅದಕ್ಕೆ ಬಹಳ ಮಂದಿ ಇರ್ಲಿ ಏನಪ್ಪಾ ಅಂತ ಕೇಳಿದ್ರ 5 ನುಡಿ ಚಾಲ ಹಾಡಿ ಹಿರಿ ಕಲಾವಂತರಿಗೆ ಪಾಳೆ ಹೋಗ್ತದ ಬಹಳ ಮಾತಾಡೋದು ಬೇಡ ಸರ್ ಹೇಳಿರ್ತಕ್ಕಂಥ ರೂಟಿನಾಗ ಹೊತ್ತ ಮುನ್ಗುತನ ಕಾರ್ಯಕ್ರಮ ಮಾಡೋದಂತ ಹೇಳಿ 5 ನುಡಿ ಚಾಲ ಹಾಡಿ ಹಿರಿ ಕಲಾವಂತರಿಗೆ ಪಾಳೆ ಹೋಗ್ತದ ಎಲ್ಲಾ ತಾಯಿ ತಂದೆಗಳು ಶಾಂತ ರೀತಿಯಾಗಿ ಕೂತು ಕೇಳಬೇಕಾಗಿ ವಿನಂತೆ ಆಗಲಪ್ಪ ಆಗಲ್ಲ